ಇನ್ನು ಅಲ್ಲಿಯ ಸ್ಥಳೀಯರು, ಪೆಹಲ್ಗಾಮ್ನಲ್ಲಿದ್ದಂತ ಸ್ಥಳೀಯರು ಪ್ರವಾಸಿಗರ ನೆರವಿಗೆ ನಿಂತಿದ್ರು. ಉಗ್ರರ ದಾಳಿಯಿಂದ ಹಲವರನ್ನ ಕಾಶ್ಮೀರದ ಜನ ರಕ್ಷಣೆ ಮಾಡಿದ್ರು. ಮಂಜುನಾಥ್ ಪತ್ನಿ ಪಲ್ಲವಿ ಹಾಗೆ ಪುತ್ರ ಅಭಿಜಯನನ್ನ ರಕ್ಷಣೆ ಮಾಡ್ತಾರೆ. ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ತಿನ್ನೋದಕ್ಕೆ ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ ಅನ್ನ ಕೊಡ್ತಾರೆ. ಸಂಕಷ್ಟದಲ್ಲಿದ್ದಂತ ಪ್ರವಾಸಿಗರಿಗೆ ಜಮ್ಮು ಕಾಶ್ಮೀರದ ಜನ ನೆರವನ್ನ ಕೊಟ್ಟಿದ್ದಾರೆ. ಪ್ರವಾಸಿಗರು ಹೋದ್ರೇನೆ ಅವ್ರಿಗೆ ಜೀವನ, ಹೀಗಾಗಿ ಪ್ರವಾಸಿಗರ ನೆರವಿಗೆ ನಿಂತಿದ್ದಾರೆ, ಅವ್ರಿಗೇನೂ ಆಗಬಾರ್ದು ಅಂತ. ಮಂಜುನಾಥ್ ಪತ್ನಿ ಪಲ್ಲವಿ ಹಾಗೆ ಪುತ್ರ ಅಭಿಜಯ್ ಅವರನ್ನು ಕೂಡ ರಕ್ಷಣೆ ಮಾಡಿದಂತ ವಿಚಾರವನ್ನ ಪಲ್ಲವಿ ಅವರೇ ಹೇಳ್ತಾ ಇದ್ರು. ತುಂಬಾ ಸಹಾಯ ಮಾಡಿದ್ರು, ಸಹೋದರ ರೀತಿಯಾಗಿ ಬಂದ್ರು. ಆಮೇಲೆ ಆ ದೃಶ್ಯ ಕೂಡ ನೀವು ಗಮನಿಸಬಹುದು. ಅವರನ್ನು ಒಂದ್ ಕಡೆ ಸುರಕ್ಷಿತವಾಗಿ ಕೂರಿಸಿ ಅವರಿಗೆ ತಿನ್ನೋದಕ್ಕೆ ಹಣ್ಣನ್ನ ಕೊಟ್ಟಿರೋದು. ನಿಮಗೆ ಗೊತ್ತಿರಬಹುದು, ಇದೇ ಮಗು ಹಸುವಾಗಿತ್ತು ಅಂತ ಹೇಳಿದ್ದಕ್ಕೆ ಅವರ ತಂದೆ ಸ್ನಾಕ್ಸ್ ತರಬೇಕು ಅಂತ ಸ್ವಲ್ಪ ದೂರಕ್ಕೆ ಹೋಗಿದ್ದವರು ಅಲ್ಲೇ ಸಾವನ್ನಪ್ತಾರೆ ಉಗ್ರನ ಗುಂಡಿಗೆ. गाड़ी